Send this skeleton to the lab and get me the reports immediately, okay? Yes, sir. Take him. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ. ಏನ್ ನಿಮ್ ಕೇಸು? ಇದೊಂದು ಇಂಟ್ರೆಸ್ಟಿಂಗ್ ಕೇಸ್ ಸರ್. ಹಣ ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಈ ಕೇಸ್ನ ನೀವೇ ಹ್ಯಾಂಡಲ್ ಮಾಡಬೇಕು. ಅದ್ಯಾವ ತರ ಕೇಸ್ ಹೇಳಿ? ಸತ್ತೋಗಿರೋ ವ್ಯಕ್ತಿ ಬದುಕಿದಾನೆ, ಆದ್ರೆ ಸತ್ತ ಅಂತ ಪ್ರೂವ್ ಆಗಿದೆ. ಆ ಕೇಸ್ ರಿಓಪನ್ ಆಗಿದೆ. ನೀವ್ ಹೇಗಾದ್ರೂ ಮಾಡಿ. ಯಾರ ವ್ಯಕ್ತಿ? ಬ್ಲ್ಯಾಕ್ ಟೈಗರ್. ನೀನೇನಾ ರಣಧೀರ್? ನೋಡಿದ್ರೆ ಗೊತ್ತಾಗಲ್ವಾ, ನಾನೇ ರಣಧೀರ್. ಏನ್ ಸಮಾಚಾರ? ಇದುವರೆಗೂ ನೀನು ಎಷ್ಟು ಜನರನ್ನ ಹ್ಯಾಂಗ್ ಮಾಡಿದೀಯ? 25ರಿಂದ 30 ಜನ ಹ್ಯಾಂಗ್ ಮಾಡಿದ್ದೀನಿ. ನೀನ್ ಹ್ಯಾಂಗ್ ಮಾಡಿದವರೆಲ್ಲ ಸತ್ತಿದಾರ ಬದುಕಿದಾರ? ಹ್ಯಾಂಗ್ ಮಾಡೋದೇ ಸಾಯಿಸೋದಿಕ್ಕೆ, ಅದೆಂಗಯ್ಯ ಬದುಕಿರ್ತಾರೆ. ನೀನು ಒಬ್ಬನ್ನ ಬದುಕಿಸಿದೀಯ. ಯಾರನ್ನ? ಬ್ಲ್ಯಾಕ್ ಟೈಗರ್ನ. ಲಿಫ್ಟ್ ಹಿಮ್. ಮಿಸ್ ಆಯ್ತು. ಮಿಸ್ಟರ್ ಅಗ್ನಿ, ವಾಟ್ ಇಸ್ ದಿಸ್? ಬ್ಲ್ಯಾಕ್ ಟೈಗರ್ ಡೆತ್ ಸರ್ಟಿಫಿಕೇಟ್. ಇದನ್ನ ಕೊಟ್ಟು ಬರ್ತ್ ಸರ್ಟಿಫಿಕೇಟ್ ತಗೊಂಡು ಹೋಗೋಣ ಅಂತ ಬಂದೆ. ಮಿಸ್ಟರ್ ಅಗ್ನಿ, ಬರ್ತ್ ಸರ್ಟಿಫಿಕೇಟ್ ಕಾರ್ಪೊರೇಷನ್ ಆಫೀಸ್ ಅಲ್ಲಿ ಇರುತ್ತೆ, ಜೈಲಲ್ಲಿ ಯಾಕಿರುತ್ತೆ? ರಿಯಲ್ ಬರ್ತ್ ಸರ್ಟಿಫಿಕೇಟ್ ಕಾರ್ಪೊರೇಷನ್ ಅಲ್ಲಿ ಇರುತ್ತೆ ಅಂತ ನನಗೂ ಚೆನ್ನಾಗಿ ಗೊತ್ತು. ಆದ್ರೆ ರೀಬರ್ತ್ ಕೊಟ್ಟಿರೋದು ನೀನೇ ತಾನೆ. ಆ ಸರ್ಟಿಫಿಕೇಟ್ ನಿನ್ನ ಹತ್ರ ಇಲ್ಲದೆ ಬೇರೆ ಯಾರ ಹತ್ರ ಇರುತ್ತೆ. ವಾಟ್ ಡು ಯು ಮೀನ್? ಐ ಮೀನ್ ಮಂಗಳವಾರ ಡಿಸೆಂಬರ್ 24th 1996 early morning 5:30 Black Tiger was hanged, but he is still alive. ಸತ್ತಿಲ್ಲ. ಅವನು ಸತ್ತೋಗಿರೋದಕ್ಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆ. ಅವನ ಸಮಾಧಿ ಮಾಡಿರೋದಕ್ಕೆ ಸಾಕ್ಷಿ ಇದೆ. ಅದು ನನಗೂ ಗೊತ್ತಿದೆ. ಇದೇ ತಾನೇ ಆ ರಿಪೋರ್ಟ್. ಬಟ್ ಆ ಸಮಾಧಿ ಓಪನ್ ಮಾಡಿಸಿ ಅದರಿಂದ ಹೊರಗೆ ತೆಗೆದ ಡೂಪ್ಲಿಕೇಟ್ ಬ್ಲ್ಯಾಕ್ ಟೈಗರ್ ಶವಕ್ಕೆ ಸಂಬಂಧಪಟ್ಟ ಸ್ಕೆಲೆಟನ್ ರಿಪೋರ್ಟ್ ಇದು. ಲುಕ್, ಹೈಟು, ವೆಯ್ಟು, ಚೆಸ್ಟು, ವೇಸ್ಟು ಎಲ್ಲ ಫಿಸಿಕಲಿ ಮ್ಯಾಚ್ ಆಗಿದೆ. ಬಟ್ ಬಯೋಲಾಜಿಕಲಿ ಏನು ಮ್ಯಾಚ್ ಆಗ್ತಾ ಇದೆ. ನೌ I want the detailed report and information about this whole episode within no time. ಬೀಸ್ತಾ ಇರೋ ಗಾಳಿ ಆರ್ಭಾಟಕ್ಕೆ ರಾಷ್ಟ್ರಧ್ವಜ ಹ್ಯಾಗ್ ಹಾರ್ತಾ ಇದೆ ನೋಡು. ಸಾಲದು ಅಂತ 4 ಕಿಟಕಿ ಓಪನ್ ಇದೆ, ಓವರ್ ಸ್ಪೀಡ್ ಅಲ್ಲಿ ಫ್ಯಾನ್ ಓಡ್ತಾ ಇದೆ. ನೀನ್ ಯಾಕೆ ಬೆವರ್ತಾ ಇದೀಯಾ? ಭಯಾನ? ಟೆನ್ಷನಾ? ತಪ್ಪು ಮಾಡಿದ್ಯಾ? ಹೇಳು, ನಿಜ ಹೇಳು. ಓಕೆ ಓಕೆ ಓಕೆ, ರಿಲ್ಯಾಕ್ಸ್ ರಿಲ್ಯಾಕ್ಸ್. ಸತ್ಯನ ನೀನೇ ಹೇಳ್ತೀಯಾ ಇಲ್ಲ ನಾನ್ ಕಕ್ಕಿಸ್ಲಾ? ಬ್ಯಾಂಗ್ಳೂರ್ ಸೌತ್ ಜುರಿಸ್ಟಿಕ್ಷನ್ ಮಾತ್ರ ಡಿಸಿಪಿ ನೀನು, ಆದ್ರೆ ಎಂಟೈರ್ ಕರ್ನಾಟಕದಲ್ಲಿರೋ ಘಟಾನುಘಟಿ ಕ್ರಿಮಿನಲ್ಸ್, ನಟೋರಿಯಸ್ ರೌಡಿ ನನ್ನ ಮಕ್ಕಳನ್ನ ಪಳಗಿಸೋ ಜೈಲರ್ ನಾನು. ನೀನು ಬ್ರಿಲಿಯಂಟ್ ಆದ್ರೆ ನಾನು ಕ್ರಿಮಿನಲ್. ಎಸ್ಕೇಪ್ ಆಗೋದಕ್ಕೆ ಇದು ನಿನ್ನ ಪೊಲೀಸ್ ಸ್ಟೇಷನ್ ಅಲ್ಲ, ಸೆಂಟ್ರಲ್ ಜೈಲ್.
Stop it! Stop it! Come on, tell me the truth. ನನಗೆ ರಿಯಲ್ ಫ್ಯಾಕ್ಟ್ ಗೊತ್ತಾಗಬೇಕು. ಬ್ಲ್ಯಾಕ್ ಟೈಗರ್ನ ಹೇಗೆ ಎಸ್ಕೇಪ್ ಮಾಡಿಸಿದ್ರಿ ಹೇಳಿ ಹೇಳಿ. ಎಲ್ಲ ಮಾಡಿ ಏನು ತಿಳಿದ ಹಾಗೆ ಈ ನಕರ ಆಟಗಳೆಲ್ಲ ನನ್ನ ಹತ್ರ ಇಟ್ಕೋಬೇಡಿ. ನಿಜ ಹೇಳಿ. ಇಲ್ಲ ಗೊತ್ತು ತಾನೆ ನನ್ನ ಸ್ಟೈಲು. ಆನ್ ದಿ ಸ್ಪಾಟ್ ಜಡ್ಜ್ಮೆಂಟ್. ನನ್ನ ಮಕ್ಕಳ ಸತ್ತೋಗ್ತೀರ ಹೇಳಿ ಹೇಳಿ. ಹೇಳ್ತೀನಿ. ಅವತ್ತಿನ ದಿನ ಬೆಳಿಗ್ಗೆ ಆಂಬ್ಯುಲೆನ್ಸ್ ನಲ್ಲಿ ಬ್ಲ್ಯಾಕ್ ಟೈಗರ್ ಬದಲಾಗಿ ಬೇರೊಂದು ಬಾಡಿನ ಮೊದಲೇ ಇಟ್ಟಿದ್ವಿ. ಅದನ್ನ ಸ್ಮಶಾನಕ್ಕೆ ಸಾಗಿಸಿದ್ವಿ. Black Tiger is not dead. This is duplicate Black Tiger. Black Tiger is alive. What a beautiful plan. ಅಸತ್ಯವನ್ನು ಉಳಿಸಿದ್ದೀರಾ, ಸತ್ಯನ ಸಮಾಧಿ ಮಾಡಿದ್ದೀರಾ. ಕಾನೂನಿಗೆ, ಧರ್ಮಕ್ಕೆ, ನ್ಯಾಯಕ್ಕೆ, ನೀತಿಗೆ ಪ್ರತಿನಿಧಿಗಳಾದ ನೀವು ಬಾಳೋಕೆ ಬೇರೆ ದಾರಿ ಇಲ್ಲದೆ ಪರಿಸ್ಥಿತಿ ಒತ್ತಡದಿಂದ ಗೇಣು ಹೊಟ್ಟೆಗಾಗಿ ತನ್ನ ಶೀಲನ ಮಾರ್ಕೊಳ್ಳೋ ವೇಷಗಿಂತ ನೀಚರು ನೀವು. ಓಕೆ ಓಕೆ ಓಕೆ, ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಇದನ್ನೆಲ್ಲ ನಿಮ್ಮ ಕೈಯಲ್ಲಿ ಮಾಡಿಸಿರೋದು ಯಾರು? ಇದರ ಹಿಂದೆ ಇರೋ ಮಾಸ್ಟರ್ ಬ್ರೈನ್ ಯಾರದು? Tell me, Blackguards. Tell me! ನಮ್ಮ ಫ್ಯಾಮಿಲಿಗೆ ಥ್ರೆಟನಿಂಗ್, ಫೋನ್ ನಲ್ಲಿ ಬೆದರಿಕೆ ಇತ್ತು. ಒಬ್ಬ ಅಪರಿಚಿತ ವ್ಯಕ್ತಿ ಆಪರೇಷನ್ ಡೀಟೇಲ್ಸ್ ಕೊಟ್ಟು ಸಕ್ಸಸ್ ಮಾಡ್ಲಿಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ ಅಂದ್ರು. ಈ ಸೀಕ್ರೆಟ್ ಮಿಷನ್ ನ ಎಲ್ಲೂ ಲೀಕ್ ಔಟ್ ಮಾಡಬಾರ್ದು ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ರು. ನಮ್ಮ ಜೀವಮಾನದಲ್ಲಿ ನಾವು ಊಹಿಸಿದಷ್ಟು ಹಣ ಕೊಟ್ರು. ನಾವು ದುರಾಸೆ ಪಟ್ಟು ಈ ಕೆಲಸ ಮಾಡ್ಬಿಟ್ವಿ. ಪರಿಚಿತ ವ್ಯಕ್ತಿ ಯಾರು? ನೋಡಕ್ಕೆ ನಮಗ್ ಚಾನ್ಸೇ ಕೊಡ್ಲಿಲ್ಲ, ಆದ್ರೆ ಧ್ವನಿ ಮಾತ್ರ ಹೆಂಗಸ್ತು. ಧರ್ಮರಾಜ್ ಎಂಬ ಹೆಸರಿನವನಾದ ನಾನು ವಿಧಿದ್ವಾರ ಸ್ಥಾಪಿತ ಭಾರತ ಸಂವಿಧಾನದ ಪರವಾಗಿ ಸ್ಥಾಪಿಸಲ್ಪಟ್ಟ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾಗಿ ಕಾಯ ವಾಚ ಮನಸ ಭಗವಂತನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಆಗ್ತಿದ್ಯಾ? ಬಾ, ಊಟಕ್ಕೆ ಬಡಿಸ್ತೀನಿ. ಬೇಡ, ಹಸಿವಿಲ್ಲ. ಚಿಕ್ಕ ಮಕ್ಳ ತರ ಊಟ ಬೇಡ ಅಂತ ಹಠ ಮಾಡ್ಬಾರ್ದು. ಬಾಬಾ ಬೇಡ. ಅಗ್ನಿ, ನನ್ ಮೇಲೆ ಊಟದ ಮೇಲೆ ಯಾಕೋ ಕೋಪ? ಕೋಪ ಜನರ ಸೇವೆ, ಜನಾರ್ದನ ಸೇವೆ ಅಂದ್ಕೊಂಡು ನೀತಿಗೆ ನಿಯತ್ತಿಗೆ ಹೆಸರಾಗಿದ್ದ ಒಬ್ಬ ಶ್ರೇಷ್ಠ ಮುಖ್ಯಮಂತ್ರಿನ ಪದಚ್ಯುತಿ ಮಾಡಿದ ಈ ನೀಚ ರಾಜಕೀಯದ ಮೇಲೆ ಕೋಪ. ಪ್ರಜೆಗಳ ಓಟಿಗಿಂತ ನೋಟಿಗೆ ಬೆಲೆ ಕೊಟ್ಟು 3 ಗಂಟೆಯಲ್ಲಿ ಪ್ರಜಾಪ್ರಭುತ್ವವನ್ನು ಬದಲಾಯಿಸಿ ಒಬ್ಬ ರೌಡಿ ಶೀಟರ್ನ ಮುಖ್ಯಮಂತ್ರಿಯಾಗಿ ಮಾಡಿದ ಈ ಇಂಡಿಯನ್ ಡೆಮೋಕ್ರಸಿ ಮೇಲೆ ಕೋಪ.
by the people, for the people. Damn it! ನ್ಯಾಯವನ್ನು ಅನ್ಯಾಯವನ್ನಾಗಿ ಮಾಡಿದ ನಯವಂಚಕರ ಮೇಲೆ ಕೋಪ, ನೀತಿಯನ್ನು ಅನೀತಿಯನ್ನಾಗಿ ಮಾಡಿದ ದುಷ್ಟರ ಮೇಲೆ ಕೋಪ, ಧರ್ಮವನ್ನು ಅಧರ್ಮವನ್ನಾಗಿ ಮಾಡಿದ ದೇಶದ್ರೋಹಿಗಳ ಮೇಲೆ ಕೋಪ, ಈ ನಪುಂಸಕ ಸಮಾಜದ ಮೇಲೆ ಕೋಪ. ಎಸ್, ಕೋಪ ಕೋಪ ಕೋಪ. ನನಗೆ ಹಸಿವಿಲ್ಲ, ನೀನು ಊಟ ಮಾಡು. ಡೆಮಾಕ್ರಸಿ. ಅಯ್ಯೋ ನನ್ ಕಂದ, ಹಸಿವಿಲ್ಲ ಅಂತ ಹೇಳ್ಬಿಡಪ್ಪ, ಹಸ್ಕೊಂಡು ಹೋಗ್ಬಾರ್ದಪ್ಪ. ಗುಡ್ ಮಾರ್ನಿಂಗ್ ಸರ್. ಆಶ್ಚರ್ಯ ಆಗ್ತಾ ಇದೆ ಸರ್, ನಿಮ್ಮ ಸರ್ಕಾರನ ಬೀಳಿಸಿ ಹೊಸ ಸರ್ಕಾರನ, ಅದು ಒಬ್ಬ ರೌಡಿ ಶೀಟರ್ನ. ಅದೇ ನಮ್ಮ ಪ್ರಜಾಪ್ರಭುತ್ವ. ಬೇಜಾರ್ ಮಾಡ್ಕೋತಾ ಇದ್ದೀರಾ ಸರ್? ನೋ 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 ನೋ, ಪದವಿ ಹೋಯ್ತು ಅಂತ ನನಗೆ ಬೇಜಾರಿಲ್ಲ. ನನ್ನ ಮತ್ತು ನಮ್ಮ ಪಕ್ಷನ ವೋಟ್ ಹಾಕಿ ಗೆಲ್ಲಿಸಿದ ಪ್ರಜೆಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಸರ್, ನಿಮ್ಮ ಪ್ರಜೆಗಳ ಬಗ್ಗೆ ಬೇಜಾರು ಅನ್ಸಿದ್ರೆ ನನಗೆ ಒಬ್ಬ ನಿಷ್ಠಾವಂತ ಮುಖ್ಯಮಂತ್ರಿ ತನ್ನ ಪದವಿನ ಕಳ್ಕೊಂಡಿದ್ದಕ್ಕೆ ಹಾಗೂ ನನ್ನ ಅಗ್ನಿ ಒಬ್ಬಂಟಿಗನಾಗಿದ್ದಕ್ಕೆ ಬೇಜಾರು ಅನ್ಸುತ್ತೆ ಸರ್. ಸರ್, ಎಸ್, ಐ ಹ್ಯಾವ್ ಬೀನ್ ಟ್ರಾನ್ಸ್ಫರ್ಡ್. ವಾಟ್? ನೀನೇನು ಅನ್ಕೋಬೇಡವೋ, ಇದು ರಾಜಕೀಯದಲ್ಲಿ ನಡೆಯೋ ಆಟಗಳೇ. ಸರ್, ನಾನು ಒಂಟಿಯಾದ್ರೂ ಲಯನ್ ಹಾರ್ಟೆಡ್. ನಿಮ್ಮಿಬ್ಬರ ಕನಸು ನೆನಸು ಮಾಡ್ತೀನಿ. ಕರ್ನಾಟಕನ ಕ್ರಿಮಿನಲ್ ಫ್ರೀ ಸ್ಟೇಟ್ ಮಾಡಿ ತೋರಿಸ್ತೀನಿ. ಇಟ್ಸ್ ಅ ಪ್ರಾಮಿಸ್. ಸರ್, ಅಗ್ನಿ ಓಡ್ತಿರೋ ರಭಸ ನೋಡಿದ್ರೆ ಮತ್ತೆ ನಿಮ್ಮ ಮುಖ್ಯಮಂತ್ರಿ ಪದವಿ ಖಾಯಂ ಸರ್. ನನಗೆ ಆ ಭರವಸೆ ಇದೆ. ಐ ಆಮ್ ಆಲ್ಸೋ ಕಾನ್ಫಿಡೆಂಟ್. ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು. ನಮ್ಮ ಆಂಟಿ ಕ್ರಿಮಿನಲ್ ಸ್ಕ್ವಾಡ್ ನಂದೀಶ್ ಗೌಡ, ಕೊರಗಪ್ಪ ಸರ್, ಭರತ್ ಪಾಟೀಲ್, ಅಶೋಕ್ ರಾಜ್ ಸರ್. ಇವ್ರು ಗೊತ್ತಲ್ಲ, ಇವ್ರೆಲ್ರಿಗೂ ಲೀಡ್ರು ಮಿಸ್ಟರ್ ಅಗ್ನಿ. ಹೌ ಆರ್ ಯು ಮಿಸ್ಟರ್ ಅಗ್ನಿ? ಐ ಆಮ್ ಫೈನ್ ಸರ್. ಜನಗಳು ಮತ್ತು ಮೀಡಿಯಾ ದೃಷ್ಟಿಯಲ್ಲಿ ನೀನ್ ಸೂಪರ್ ಕಾಪ್ ಅಲ್ವಾ? ಡ್ಯೂಟಿನ ನಿಷ್ಠೆಯಿಂದ ನಿರ್ವಹಿಸಿದ್ರೆ ಪ್ರತಿಯೊಬ್ಬರೂ ಅಷ್ಟೇ ಸರ್. ಸರ್, ಎಸ್ ಸರ್, ಓಕೆ ಸರ್, ಕಳ್ಸ್ಕೊಡ್ತೀನಿ ಸರ್, ಕಳ್ಸ್ಕೊಡ್ತೀನಿ, ಇಮಿಡಿಯೇಟ್ ಆಗಿ ಕಳ್ಸ್ಕೊಡ್ತೀನಿ ಸರ್. ಓಕೆ ಸರ್. ಮಿಸ್ಟರ್ ಅಗ್ನಿ, ಆ ಬ್ಲಾಕ್ ಟೈಗರ್ ಸಂಬಂಧಪಟ್ಟ ಫೈಲ್ಗಳನ್ನೆಲ್ಲ ತಕೊಂಡು ಇಮಿಡಿಯೇಟ್ ಆಗಿ ನೀನು ಸಿಎಂ ನ ನೋಡ್ಬೇಕು. ಐ ಸೇ ಗೋ. ಸೂಪರ್ ಕಾಪ್ ಅಗ್ನಿ. ನಿನಗೆ ಜ್ಞಾಪಕ ಇದೆಯಾ, ಯಾವತ್ತಾದ್ರೂ ಒಂದಿನ ಈ ಕುರ್ಚಿಲಿ ಕೂತ್ಕೋತೀನಿ ಅಂತ ಹೇಳಿದ್ದೆ, ನಿನ್ ಕೈಯಿಂದ ಸಲ್ಯೂಟ್ ಹೊಡ್ಸ್ಕೋತೀನಿ ಅಂತನೂ ಹೇಳಿದ್ದೆ. ನೆನಪಿದೆಯಾ? ಮಿಸ್ಟರ್ ಧರ್ಮರಾಜ್, ನಾನು ನಿನಗೆ ಸೆಲ್ಯೂಟ್ ಮಾಡಲಿಲ್ಲ, ಸಂವಿಧಾನಾತ್ಮಕ ಅಧಿಕಾರದ ಕುರ್ಚಿಗೆ ಗೌರವ ಕೊಟ್ಟು ಸೆಲ್ಯೂಟ್ ಮಾಡಿದ್ದೀನಿ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಈ ಕುರ್ಚಿ ಪರ್ಮನೆಂಟ್, ನೀವು ಟೆಂಪರರಿ. ಬರ್ತಾ ಇರ್ತೀರಾ, ಹೋಗ್ತಾ ಇರ್ತೀರಾ. ಹೇ ಅಗ್ನಿ, ಮಾತ್ ಕಡಿಮೆ ಮಾಡು. ನಿನ್ ಹದ್ಬಸ್ತಲ್ಲಿ ನೀನಿರೋ. ಈಗ ನಾನ್ ನಿನ್ ಯಜಮಾನ, ನೀನ್ ನನಗೆ ಸೇವಕ. ನಾನು ಪ್ರಜಾ ಸೇವಕ, ನೀನು ಅಷ್ಟೇ. ನಿನಗೆ ಸೇವೆ ಮಾಡುವ ಅಗತ್ಯ ನನಗಿಲ್ಲ. ಗಂಟ್ಲು ಹರ್ಕೋಬೇಡ. ನಾನು ಕೂಗಿದ್ರೆ ಆ ಶಬ್ದಕ್ಕೆ ಸತ್ತೋಗ್ತೀಯ. ಯಾಕೆ ಬರ ಕೇಳ್ದೆ ಹೇಳು. ಆ ಬ್ಲಾಕ್ ಟೈಗರ್ ಕೇಸ್ ಫೈಲ್ ರೆಡಿ ಮಾಡಿದ್ಯಲ್ಲ, ಕೊಡು 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 ಕೊಡು. ಕಾನ್ಫಿಡೆನ್ಸ್ ಇಲ್ಲ. ಮಿಸ್ಟರ್ ಧರ್ಮರಾಜ್, ನೀನು ಹರಿದು ಹಾಕಿರೋದು ಬರೀ ಪೇಪರ್ನ. ಆದ್ರೆ ಆ ಪೇಪರ್ನಲ್ಲಿರೋ ಸ್ಟೇಟ್ಮೆಂಟ್ ಕೊಟ್ಟ ಮೇನ್ ವಿಟ್ನೆಸಸ್ ಜೈಲರ್, ಲಾಯರ್, ಡಾಕ್ಟರ್ ರಣಧೀರ್ ನನ್ನ ಕಸ್ಟಡಿಯಲ್ಲಿದ್ದಾರೆ. ನೀನೇನು ಕಿತ್ಕೊಳ್ಳಕ್ಕಾಗಲ್ಲ. ಏನ್ ಗುರಾಯಿಸ್ತಾ ಇದೀಯಾ ನಿನ್ನ ಕಣ್ಗುಡ್ಡೆ ಕಿತ್ತಾಕ್ಬಿಡ್ತೀನಿ ಬಡವ ನನ್ನ ಮಗನೇ. ಏನಂದೆ ಏನಂದೆ? ನನ್ನನ್ನ, ಈ ಧರ್ಮರಾಜನ್ನ, ಈ ರಾಜ್ಯದ ಮುಖ್ಯಮಂತ್ರಿನ ಬಡವ ನನ್ನ ಮಗನೇ ಅಂತೀಯಾ? ಒಬ್ಬ
ಪೊಲೀಸ್ ಗುಲಾಮ ನೀನು. ಎಷ್ಟು ಗುಂಡಿಗೆ ನಿಂಗೆಲ್ಲ. ನಾನು ಬೈದಿದ್ದು ನಿನ್ನನ್ನಲ್ಲ, ಪವಿತ್ರವಾದ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿರೋ ಒಬ್ಬ ನೀಚ್ ಕಮೀನ್ ಕುರ್ತೆ. ನಿನ್ನ ಕೈ ತೆಗಿ, ಇಲ್ಲಾಂದ್ರೆ ನನ್ ಪೊಲೀಸ್ ಏಟ್ ಬಿದ್ರೆ ಮತ್ತೆ ಜೋಡ್ಸೋಕೆ ಯಾವ ಮೂಳೆಗಳು ಸಿಗೋದಿಲ್ಲ. ಅಗ್ನಿ, ಒದಿತ್ಯಾ? ಒಬ್ಬ ಮುಖ್ಯಮಂತ್ರಿನ ಒದಿತ್ಯಾ? ನಾನು ಮುಖ್ಯಮಂತ್ರಿನ ಒದಿಲಿಲ್ಲ. ಒಬ್ಬ ದೇಶಭಕ್ತನಾದ ನಾನು ಒಬ್ಬ ದೇಶದ್ರೋಹಿನ ಒದ್ದಿದ್ದೀನಿ. ಧರ್ಮರಾಜ್, ನಿನ್ನ ಧರ್ಮ ಬಟ್ಟ ಬಯಲು ಮಾಡ್ತೀನಿ, ಅಪ್ರೂವರ್ಸ್ ಕೋರ್ಟ್ ಕರ್ಕೊಂಡು ಬರ್ತೀನಿ, ನಿಜಾನ ಕಕ್ಕಿಸ್ತೀನಿ, ನಿಮ್ಮೆಲ್ಲರ ಆಟ ಮುಗಿಸ್ತೀನಿ, ಕರ್ನಾಟಕ ಮಾತೆ ಗೌರವ ಕಾಪಾಡ್ತೀನಿ. ಜೈ ಕರ್ನಾಟಕ. ಸಿಂಹದ ಪುತ್ರನು ಹೆಬ್ಬುಲಿ ಮಿತ್ರನು ಅಗ್ನಿ ಜ್ವಾಲಾಗ್ನಿ ಗುರುಗನೆ ಕದಲಿಸು ಮಿಂಚನೆ ಬೆದರಿಸು ಅಗ್ನಿ ರೌದ್ರಾಗ್ನಿ